ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ವಿವೇಕಾನಂದ ಪಾಟೀಲ್ ಅವರಿಗೆ ಶ್ರೀ ಮಾರುಂಬಶ್ರೀ ಸರ್ ಕನ್ನಡದಲ್ಲಿ ಕೇಂದ್ರ ಸರ್ಕಾರದ ಸೇವೆಯನ್ನು 38 ವರ್ಷಗಳ ಕಾಲ ಮಾಡಿ ಈಗ ನಿವೃತ್ತಿ ಜೀವನವನ್ನು ಸಾಗಿಸ್ತಿರುವಂತಹ ಶ್ರೀ BL ಪತ್ತಾರ್ ಅವರು ವಿಶೇಷವಾಗಿ ಅವರು ನಾನು ಕೆಲವೊಂದು ವಿಷಯಗಳನ್ನು ಸಂಗ್ರಹ ಮಾಡೋ ಕಾಲಕ್ಕೆ ಅಲ್ಲಿ ಹೊಳೆಯಾಲೂರಿನ ವಾತಾವರಣವನ್ನು ಗಮನಿಸಿದೆ. ಇಲ್ಲಿ ಏನಂತಂದ್ರೆ ಆಚಾರ್ಯಕೊಪ್ಪ ಅಂತ ಬರ್ತದೆ. ಆಚಾರ್ಯಕೊಪ್ಪದಲ್ಲಿ RS ಪಂಚಮುಖಿಯವರು ಅಂತ ಬರ್ತಾ ಇದ್ದಾರೆ. RS ಪಂಚಮುಖಿಯವರು ಹಿರಿಯ ಇತಿಹಾಸ ತಜ್ಞರು. ಅವರು ಕೂಡ ನಮ್ಮ ಭಾರತದ ನಕಾಶೆಯನ್ನು ರೂಪರೇಷೆಯನ್ನು ಮಾಡ್ತಕ್ಕಂಥ ಒಬ್ಬ ಸಂಶೋಧಕರು. ಅಂಥವರು ಮತ್ತು ರಮಶ್ರೀ ಮುಗುಳಿಯವರು ಮತ್ತು SS ಮಾಳ್ವಾಡ್ ಅವರು, ಇವರ ಪರಿಸರದಲ್ಲಿ ಇರ್ತಕ್ಕಂಥವರೇ ನಮ್ಮ ಆಲೂರು ವೆಂಕಟರಾಯರು. ಇವರ ಕುರಿತು ಮಾತನಾಡೋದು ಅಂದರೆ ನನಗೆ ಇಷ್ಟ. ಹೀಗಾಗಿ ಮಾತನಾಡುತ್ತೇನೆ ಅಂತಕ್ಕಂಥ ಮಾತನ್ನು ಅವರಿಗೆ ಭರವಸೆ ಕೊಟ್ಟು ಈ ವಿಷಯವನ್ನು ಒಂದೆರಡು ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ. ಹೆಸರು ಕರ್ನಾಟಕ ವೀರರತ್ನಗಳು ಅಂತ ಹೇಳ್ಕೊಂಡು ಅದು ಹೆಸರು. ಆ ಒಂದು ಮಾಲಿಕೆಯಲ್ಲಿ ಅವರು ಉಪನ್ಯಾಸ ನೀಡಿದಾಗ ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ, ಸರ್ ಇಷ್ಟೊಂದು ಇತಿಹಾಸ, ಇಷ್ಟೊಂದು ಒಂದು ಭವ್ಯತೆ ಒಂದು ಕನ್ನಡ ನಾಡಲ್ಲಿ ಐತಿ ಅಂದ್ರೆ ನಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. ಹಂಗಾರೆ ಅವ್ರು ಏನು ಮಾತಾಡಿರಬೇಕು ಅಂತಂದ್ರೆ ಸಾಧಾರಣವಾಗಿ ನಮ್ಮ ಕನ್ನಡ ನಾಡಿನೊಳಗೆ ಗಂಗರು, ಕದಂಬರು, ಚಾಲುಕ್ಯರು ಹೇಗೆ ಆಡಳಿತ ಮಾಡಿದ್ರು, ಹೇಗೆ ತಮ್ಮ ಕನ್ನಡವನ್ನು ಅವರು ಪ್ರಸಿದ್ಧಿಪಡಿಸಿದರು ಅಂತಕ್ಕಂಥ ಎಲ್ಲ ದಾಖಲೆಗಳನ್ನು ಅಭ್ಯಾಸ ಮಾಡಿ ಅವುಗಳನ್ನೆಲ್ಲ ಅವರಿರ್ತಾರೆ. ಹೀಗೆ ಇಟ್ಟಾಗ ಅವರು ಅದನ್ನು ನೋಡಿ ಸಂತೋಷಪಟ್ಟು, ಸರ್ ಈ ಪುಸ್ತಕವನ್ನು ರೂಪದಲ್ಲಿ ತರಬೇಕದನ್ನು, ಈ ಒಂದು ಗ್ರಂಥವನ್ನು ನೀವು ಪುಸ್ತಕದ ರೂಪದಲ್ಲಿ ತಂದುಬಿಟ್ರೆ ಭಾಳ ಸಂತೋಷ ಆಗ್ತದೆ, ಬಹಳ ವಿಷಯಗಳು ಸಂಗ್ರಹವಾಗೋದು ಚಂದದ ಅಂತ ಅಂದಾಗ ಅವರು 100 ರೂಪಾಯಿಗಳನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡಿ. ಒಂದು ಯಾಕಂದರೆ ಆಗಿನ ಕಾಲಕ್ಕೆ 100 ರೂಪಾಯಿ ಅಂತಂದ್ರೆ ಭಾಳ ದೊಡ್ಡ ಅಮೌಂಟು, 1800 ಆ ಸುಮಾರಿಗೆ. ಆವಾಗ ಆ ಪುಸ್ತಕದಿಂದ ಆ ಕರ್ನಾಟಕ ವೀರರತ್ನಗಳು ಪುಸ್ತಕ ಮಾಡ್ತಾರೆ. ಮತ್ತು ಇನ್ನೊಂದು ಅಂತಂದರೆ ಕರ್ನಾಟಕ ಗತವೈಭವ ಅಂತ ಬರ್ತದೆ, ಅದೊಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿಯೂ ಕೂಡ ಸಾಮಾನ್ಯವಾಗಿ ಈ ನಮ್ಮ ಅಕ್ಕಾದೇವಿ, ಓಬವ್ವ, ಆಮೇಲೆ ಮಯೂರಮ್ಮ, ಕದಂಬರ ಮಯೂರಮ್ಮ, ಹಿಂಗೆಲ್ಲ ವಿಷಯಗಳನ್ನು ಅದು ಶಾಸನಗಳನ್ನು ಅಭ್ಯಾಸ ಮಾಡಿ ಶಾಸನೋಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಕ್ರೋಢೀಕರಿಸಿ ಆ ವಿಷಯಗಳನ್ನು ಎತ್ತಿ ಅವು ಕೆಲವೊಂದು ಹಳಗನ್ನಡ ಭಾಷೆಯಲ್ಲಿ ಇರ್ತಾವೆ, ಅದೇ ಭಾಷೆಗಳನ್ನು ಉಪಯೋಗ ಮಾಡಿ ತಮ್ಮದೇ ಆದ ಒಂದು ಸ್ವಂತಿಕೆಯನ್ನು ಅದಕ್ಕೆ ಕೊಟ್ಟು ಅವುಗಳನ್ನು ಹಳೆಗನ್ನಡ ಮತ್ತು ಹೊಸಗನ್ನಡ ಮಿಶ್ರಿತವಾಗಿ ಜನರಿಗೆ ತಿಳಿಲಿ ಅಂತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಅದರಿಂದ ನನ್ನ ಅನಿಸಿಕೆ ಏನಂತಂದರೆ, ಕನ್ನಡ ಭಾಷೆ ಬಳಕೆಯಲ್ಲಿ ನಾವು ತಪ್ತಿರ್ತಕ್ಕಂಥ ಏನು ಇಂಗ್ಲೀಷ್ ಭಾಷೆಯನ್ನು ಹೆಚ್ಚಾಗಿ ಬಳಸ್ತೇವಲ್ಲ, ಆ ಭಾಷೆಗೆ ಪರ್ಯಾಯ ಪದಗಳನ್ನು ನಾವು ಗೊತ್ತೇ ಕೆಲವು ಸಲ ನಮ್ಗೆ ಗೊತ್ತೇ ಇರೋದು. ಆದ್ದರಿಂದ ಇಲ್ಲೇ ಒಂದು 10 ನಿಮಿಷ ಏನಂತಂದರೆ ಕನ್ನಡ ಶಬ್ದಗಳನ್ನು ಇಂಗ್ಲೀಷಿಗೆ ಪರ್ಯಾಯ ಶಬ್ದಗಳನ್ನು ನಾವು ಅನಿವಾರ್ಯವಾಗಿ ಕೆಲವೊಂದು ಶಬ್ದಗಳು ಬರ್ತೇವೆ. ಈ ಚಹಾ ಅಂಗಡಿಗೆ ಹೋದ್ಕೊಳ್ಳಿ ಕೀಟಿ ಕೊಡಂತೇವೆ. ಅದನ್ನೇ ನಮ್ಮ ಹಳ್ಳಿಯ ರೈತರು ನಮ್ಮನ್ನು ಅನುಸರಿಸ್ತಾರೆ. ಇದು ಚಹಾ ಅಂಗಡಿ ಹೋದ್ಕೊಳ್ಳೇನ ಒಂದು ಕೀಟಿ ಕೊಡಪ್ಪ ಅಂತ. ಕೀಟಿ ಅಂದರೆ ನಮಗೂ ಗೊತ್ತಿದೆ, ಅದು ಇಂಗ್ಲೀಷ್ನಾಗಿದೆ. ಅದನ್ನು ಇದು ಬಲ್ಲಂತವ್ರು ಕನ್ನಡದಾಗ ಏನಾಗುತ್ತದು ಅಥವಾ ರೈಲ್ವೆ, ಸಾಮಾನ್ಯವಾಗಿ ರೈಲ್ವೆ ಅಂತ ನಾವು ಬಳಸ್ತೇವೆ ನಾವು. ಹೀಗಾಗಿ ಇವು ಶಬ್ದಗಳು ಮಾಯ ಹೋಗ್ಬಿಡ್ತಾವೆ. ಕನ್ನಡ ಶಬ್ದಗಳಿಂದ ನಾವು ಇದನ್ನು ಬಳಸ್ಕೊಂಡು ಹೋದರೆ ಅದು ಶಬ್ದಗಳಿಂದ ಮಾಯ ಹೋಗ್ಬಿಡ್ತಾವೆ. ಅರ್ಧ ಕನ್ನಡ ಅರ್ಧ ಕಂಗ್ಲೀಷ್ ಆಗಿಬಿಡ್ತದೆ. ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಹಿನ್ನೆಲೆಯಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿ ಈ ಏಕೀಕರಣದ ಚಳವಳಿಯನ್ನು ಸಂಘಟಿಸುವ ಹಿನ್ನೆಲೆ ಒಳಗೆ ಕೆಲಸ ಮಾಡಿತು ಅಂತೇಳಿ. ಹಾಗೆಯೇ ಆಲೂರು ವೆಂಕಟರಾಯರು ಕೂಡ ಕನ್ನಡಿಗರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಮಹತ್ವದ ಕೆಲಸವನ್ನು ಮಾಡಿದರು ಅಂತೇಳಿ. ಇದಕ್ಕೆ ಭಾಳ ಮುಖ್ಯವಾಗಿ ಕಾರಣ ಏನಂದ್ರೆ, ಮುಂಬೈದೊಳಗೆ ಅವರು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಕಲೀಲಿಕ್ಕೆ ಬಂದಿರ್ತಾರೆ. ಅವರು ತಮ್ಮ ತಮ್ಮ ಭಾಷೆಯ ಬಗ್ಗೆ ಮತ್ತು ಅಲ್ಲೆಲ್ಲ ಸೇರಿಕೊಂಡು ತಮ್ಮ ತಮ್ಮ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅದರ ಇತಿಹಾಸ, ಅದರ ಆಳ, ಇದೆಲ್ಲ ಅಧ್ಯಯನ ಚರ್ಚೆ ಮಾಡ್ತಾ ಇರ್ತಾರೆ. ಅವಾಗ ಈ ಕರ್ನಾಟಕಕ್ಕೆ ಏನು ಹಿನ್ನೆಲೆ ಇಲ್ಲ, ಇತಿಹಾಸನೇ ಇಲ್ಲ, ಈ ಭಾಷೆ ಬಗ್ಗೆ ಹೆಚ್ಚು ಇದಿಲ್ಲ, ಹೀಗೆ ಕೀಳರಿಮೆಯಿಂದ ಮಾತಾಡ್ತಕ್ಕಂಥ ಸಂಗತಿಗಳ ಹಿನ್ನೆಲೆ ಒಳಗೆ ಅಲ್ಲೇನೇ ಅವರಿಗೊಂದು ಮಾನಸಿಕವಾಗಿ ತಯಾರಿ ಆಯಿತು ಅಂಥೇಳಿ ಅವರ ಒಂದು ಜೀವನವನ್ನು ಗಮನಿಸಿದಾಗ ನಮಗೆ ಅರ್ಥ ಆಗ್ತದೆ.
ಆನಂತರ ಅವರು ಧಾರವಾಡಕ್ಕೆ ಬಂದಾಗ ಇಲ್ಲಿಯ ಪರಿಸ್ಥಿತಿ, ಮರಾಠಿಮಯವಾಗಿರ್ತಕ್ಕಂಥ ಇಲ್ಲಿಯ ಪರಿಸರ, ಇದನ್ನೆಲ್ಲ ಕಂಡುಕೊಂಡು ಇದಕ್ಕೇನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಅವರು ಕೆಲಸ ಮಾಡಿದರು. ಭಾಳ ಮುಖ್ಯವಾಗಿ ಕರ್ನಾಟಕ ಗತವೈಭವ ಅಂತೇಳಿ ಏನೋ ಒಂದು ಪುಸ್ತಕ ಬಂತು. ಅದು ಕನ್ನಡಿಗರಲ್ಲಿ ನಾವು ಏನಿದ್ವಿ, ನಮ್ಮ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಮಹತ್ವದ ಕೃತಿಯಾಗಿ ಅದು ಹೊರಹೊಮ್ತು ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಆನಂತರ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಜೊತೆಗೆ ಸಕ್ರಿಯವಾಗಿದ್ದುಕೊಂಡು ವಾಗ್ಭೂಷಣ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಅವರು ಸಂಪಾದಕರಾಗಿ ನಡೆಸ್ತಾರೆ. ಆಮೇಲೆ ಪತ್ತಾರ್ ಅವರು ಹೇಳಿದ ಹಾಗೆ ಜಯ ಕರ್ನಾಟಕ ಅಂತಕ್ಕಂಥ ಪತ್ರಿಕೆಯನ್ನು ನಡೆಸ್ತಾರೆ. ಈ ಮೂಲಕ ಅಂದ್ರೆ ಅನೇಕ ಬರಹಗಳ ಮೂಲಕ, ಕೀರ್ತನೆಗಳ ಮೂಲಕ, ನಾಟಕಗಳ ಮೂಲಕ ನಮ್ಮ ಇರುವಿಕೆ ಅಥವಾ ನಮ್ಮ ಮಹಾನ್ನತಿ ಏನಿದೆ, ನಮ್ಮ ಹಿರಿಮೆ ಏನಿದೆ, ನಮ್ಮ ಗರಿಮೆ ಏನಿದೆ ಅಂತಕ್ಕಂಥದ್ದನ್ನು ಕನ್ನಡಿಗರಲ್ಲಿ ಬೆಳೆಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ಅವ್ರನ್ನ ಈ ಕರ್ನಾಟಕ ಏಕೀಕರಣ ಚಳವಳಿಗೆ ತೊಡಗಿಕೊಳ್ಳುವ ಹಾಗೆ ನಮ್ಮ ಆಲೂರು ವೆಂಕಟರಾಯರು ಮಾಡ್ತಾರೆ ಅಂತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ಅವರ ಅನೇಕ ವಿಚಾರಗಳನ್ನು, ಅವರ ಬದುಕು, ಅವರ ಕನ್ನಡ ಪರವಾಗಿರ್ತಕ್ಕಂಥ ನಿಲುವು, ಅವರ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಅವರ ಬರಹ, ಈ ಥರದ ಅನೇಕ ಸಂಗತಿಗಳ ಬಗ್ಗೆ ಶ್ರೀಯುತ ಬಿ ಎಲ್ ಪತ್ತಾರ್ ಅವರು ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಅವರು ಸಣ್ಣ ಪುಸ್ತಕನೂ ಕೂಡ ಒಂದು ಬರೆದಿದ್ದಾರೆ, ಪ್ರಕಟ ಆಗಿಲ್ಲ. ಅದು ಹಿಂದನೇ ನಾವು ಪ್ರಕಟ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕೊಂಡಾಗ ನಮಗೆ ಬರೆದು ಕೊಟ್ಟರು ಅವರು. ಮತ್ತು ಅದ್ರ ಜೊತೆಗೆ ಸುಮಾರು ವರ್ಷಗಳ ಕಾಲ ಅವರು ಆಲೂರಿನಲ್ಲಿನೇ, ಹಳೆ ಆಲೂರಿನಲ್ಲಿನೇ ಕೆಲಸ ಮಾಡಿರೋ ಹಿನ್ನೆಲೆ ಒಳಗೆ ಅದನ್ನೆಲ್ಲ ಅಧ್ಯಯನ ಮಾಡ್ತಕ್ಕಂಥ ಒಂದು ಅಭಿರುಚಿ ನೋಡ್ರಿ. ನಾವು ಸಾಮಾನ್ಯವಾಗಿ ಸಾಹಿತ್ಯ ಸಂಸ್ಕೃತಿ ಅಂದಾಗ ಶಿಕ್ಷಕರ ಹೆಚ್ಚಾಗಿ ಮುಂದಿರ್ತೀವಿ. ಆದ್ರೆ ಅವರೊಬ್ಬರು BSNL ಉದ್ಯೋಗಿಯಾಗಿ ಅದ್ರ ಬಗ್ಗೆ ಎಲ್ಲ ಆಳವಾಗಿ ಅಧ್ಯಯನ ಮಾಡಿ ಆ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅದನ್ನ ಪುಸ್ತಕ ರೂಪದೊಳಗೆ ಬರೆದು ಅದನ್ನ ಇವತ್ತಿನ ದಿವಸ ಏನು ಪ್ರಸ್ತುತಿ ಮಾಡಿದ್ರಲ್ಲ, ಅದು ಬಹಳ ಅದ್ಭುತ ಅಂತ ಅನಿಸ್ತು. ಯಾಕಂದ್ರೆ ಆಲೂರು ವೆಂಕಟರಾಯರ ಬಗ್ಗೆ ಕಳೆದ ಬಾರಿನೂ ಕೂಡ ನಾವು ಕಾರ್ಯಕ್ರಮ ಮಾಡಿದ್ವಿ. ಅವರ